ಸ್ನೇಹಿತರೆ, ಮೂರನೇ ಭಾಗಕ್ಕೆ ಸ್ವಾಗತ. ದಯವಿಟ್ಟು ಈ ಭಾಗವನ್ನು ಸ್ಕಿಪ್ ಮಾಡದೆ ನೋಡಿ. ದ್ರೋಹ ಮಾಡಿದ ಗೆಳೆಯ ಅಜಯ್ ಜೈಲು ಪಾಲಾಗಿದ್ದ. ಆದರೆ ಹಣ ಮತ್ತು ರಾಜಕೀಯ ಬಲದಿಂದ ಅವನು ಕೇವಲ 2 ವಾರದಲ್ಲಿ ಹೊರಗೆ ಬಂದಿದ್ದಾನೆ. ಈಗ ಅವನ ಕಣ್ಣಲ್ಲಿರೋದು ಕಡು ಕೋಪ ಮತ್ತು ರಕ್ತಸಿಕ್ತ ಸೇಡು. ವಿವೇಕ್ ಸಂಸಾರಕ್ಕೆ ಕಾದಿರೋ ಆ ಕಂಟಕವೇನು? ಇಂದಿನ ಭಾಗ ನೋಡಿ ಬನ್ನಿ, ಶುರು ಮಾಡೋಣ. ಅಜಯ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಗ ವಿವೇಕ್ ಮತ್ತು ಕಾವ್ಯ ತಮ್ಮ ಸಂಸಾರದಲ್ಲಿ ಬಿರುಗಾಳಿ ಮುಗಿಯಿತು, ಇನ್ಮುಂದೆ ನಮ್ಮ ಜೀವನ ಸುಖವಾಗಿರುತ್ತದೆ ಅಂದುಕೊಂಡಿದ್ದರು. ಆದರೆ ಅಜಯ್ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳುವವನಲ್ಲ ಎಂಬ ಸತ್ಯ ಕೆಲವೇ ದಿನಗಳಲ್ಲಿ ಇಬ್ಬರಿಗೂ ಅರಿವಾಯಿತು. ಅಜಯ್ ತನ್ನ ರಾಜಕೀಯ ಪ್ರಭಾವ ಮತ್ತು ಹಣದ ಬಲದಿಂದ ಕೇವಲ 2 ವಾರಗಳಲ್ಲಿ ಬೆಸ್ಟ್ ಲಾಯರ್ ಇಟ್ಟುಕೊಂಡು ಬೇಲ್ ಪಡೆದು ಜೈಲಿನಿಂದ ಹೊರಗೆ ಬಂದಿದ್ದ. ಜೈಲಿನಿಂದ ಹೊರಬಂದ ಅವನ ಕಣ್ಣುಗಳಲ್ಲಿ ಕೃತಜ್ಞತೆ ಇರಲಿಲ್ಲ. ಬದಲಿಗೆ ವಿವೇಕ್ ಮತ್ತು ಕಾವ್ಯ ಇಬ್ಬರನ್ನು ಸರ್ವನಾಶ ಮಾಡಬೇಕೆಂಬ ಕಡು ಕೋಪ ಮತ್ತು ಸಿರಿನ ಕಿಡಿ ಇತ್ತು. ಅವನ ಬದುಕು ಹಾಳಾಗಿದ್ದಕ್ಕೆ ವಿವೇಕನೇ ಕಾರಣ ಎಂದು ಅವನು ಅಂದುಕೊಂಡಿದ್ದ. ಒಂದು ದಿನ ಸಂಜೆ ವಿವೇಕ್ ಮತ್ತು ಕಾವ್ಯ ತಮ್ಮ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ಹಾಜರದಲ್ಲಿ ಯಾರೋ ಕುಳಿತಿರುವ ನೆರಳು ಕಾಣಿಸಿತ್ತು. ಇಡೀ ಮನೆ ಕತ್ತಲಾಗಿತ್ತು. ಯಾವುದೇ ಸದ್ದಿರಲಿಲ್ಲ. ವಿವೇಕ್ ಲೈಟ್ ಆನ್ ಮಾಡಿದಾಗ ಅಲ್ಲಿ ಅಜಯ್ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕೈಯಲ್ಲಿ ಲೋಡ್ ಆಗಿರೋ ಗನ್ ಹಿಡಿದು ಕ್ರೂರವಾಗಿ ನಗುತ್ತಾ ಕುಳಿತಿದ್ದ. ಅವನ ಪಕ್ಕದಲ್ಲಿ 2 ರೌಡಿಗಳು ನಿಂತಿದ್ದರು. ವಿವೇಕ್ ಗಾಬರಿಯಿಂದ ಹೆಜ್ಜೆ ಹಿಂದಕ್ಕೆ ಇಡುತ್ತಾ, ಅಜಯ್, ನೀನು ಜೈಲಿನಿಂದ ಹೇಗೆ ಬಂದೆ? ನನ್ನ ಮನೇಲಿ ಏನು ಮಾಡ್ತಿದ್ದೀಯಾ? ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಲಾ? ನನ್ನ ಮನೆ ಬಿಟ್ಟು ಹೊರಟೋಗು ಎಂದು ಕೂಗಿದನು. ಅಜಯ್ ಎದ್ದು ನಿಂತು ಗನ್ ತೋರಿಸುತ್ತಾ ವಿವೇಕ್ ಮುಖಕ್ಕೆ ಹೊಡೆಯುವಂತೆ ಬಂದು, ಲೋ ಮೂರ್ಖ, ನಿನ್ನ ಇನ್ಸ್ಪೆಕ್ಟರ್ ನನ್ನ ದುಡ್ಡಿನ ಮುಂದೆ ಏನು ಸಾಟಿನಾ? 2 ದಿನದಲ್ಲಿ ಬೇಲ್ ತಗೊಂಡು ಬಂದಿದ್ದೀನಿ. ಏನು ವಿವೇಕ್, ನನ್ನ ಜೈಲಿಗೆ ಕಳಿಸಿ ಹೆಂಡತಿ ಜೊತೆ ಸುಖವಾಗಿರ್ಬೋದು ಅಂದ್ಕೊಂಡಿದ್ಯಾ? ಸ್ನೇಹಕ್ಕೆ ದ್ರೋಹ ಬಳಿದು ನಾನಲ್ಲ, ನೀನು. ನನ್ನ ಬಿಸ್ನೆಸ್ ಐಡಿಯಾಗಳಿಂದ ನೀನು ಕೋಟ್ಯಾಧಿಪತಿ ಆದೆ. ಆದರೆ ನೀನು ನನ್ನೆಂದ ರೋಡಿ ತಳ್ತೀಯಾ? ಈಗ ನೋಡು, ನಿನ್ನ ಉಸಿರಾಗಿರೋ ಈ ಕಾವಿಳನ್ನು ನಿನ್ನ ಕಣ್ಣೆದುರ ಮುಗಿಸ್ಬಿಡ್ತೀನಿ. ಆಮೇಲೆ ಇಡೀ ಆಸ್ತಿ ನನಗೆ ಸಿಗುತ್ತೆ. ನೀನು ಹಾತನಾಗ್ತೀಯ ಎಂದು ಗನ್ ಅನ್ನು ಕಾವ್ಯ ಕಡೆ ಗುರಿ ಇಟ್ಟನು. ಕಾವ್ಯ ಭಯದಿಂದ ನಡುಗುತ್ತಾ ವಿವೇಕ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವಿವೇಕ್ ತಕ್ಷಣ ಕಾವ್ಯಳ ಮುಂದೆ ಅಡ್ಡಲಾಗಿ ಬಂದು ನಿಂತುಕೊಂಡನು. ಲೋ ಅಜಯ್, ನಾವು ಬಾಲ್ಯದ ಸ್ನೇಹಿತರು ಕಣೋ. ನಿನಗೆ ಬೇಕಾಗಿರೋದು ನನ್ನ ಬಿಸ್ನೆಸ್ ದುಡ್ಡು ತಾನೇ? ತಗೋ, ಇಡೀ ಕಂಪ್ನಿಯನ್ನು ನಿನ್ನ ಹೆಸರಿಗೆ ಈಗಲೇ ಬರೆದು ಕೊಡ್ತೀನಿ. ಎಲ್ಲ ಪೇಪರ್ಸ್ ತಗೋ. ಆದರೆ ನನ್ನ ಹೆಂಡತಿಯನ್ನು ಬಿಟ್ಟು ಬಿಡು. ಅವಳ ತಂಟೆಗೆ ಹೋಗಬೇಡ. ಅವಳದೇನು ತಪ್ಪಿಲ್ಲ ಕಣೋ ಎಂದು ಕೈ ಮುಗಿದು ಬೇಡಿಕೊಂಡನು. ಅಜಯ್ ವಿಕೃತವಾಗಿ ನಗುತ್ತಾ, ಕಂಪನಿ ಮಾತ್ರವಲ್ಲ ವಿವೇಕ್, ನಿನ್ನ ಪ್ರಾಣವೂ ನನಗೆ ಬೇಕು. ನೀನಿದ್ರೆ ತಾನೇ ಮತ್ತೆ ಕೇಸ್ ಹಾಕೋದು. ಇವತ್ತು ನಿಮ್ಮಿಬ್ರು ಕತೆ ಮುಗಿಸ್ಬಿಡ್ತೀನಿ ಎನ್ನುತ್ತಾ ಗನ್ ಟ್ರಿಗರ್ ಒತ್ತಲು ಹೋದನು. ಅಷ್ಟರಲ್ಲಿ ಕಾವ್ಯ ಸಮಯ ಪ್ರಜ್ಞೆ ಬಳಸಿ ಟೇಬಲ್ ಮೇಲಿದ್ದ ಭಾರವಾದ ಮಣ್ಣಿನ ಉದನೆಯನ್ನು ಅಜಯ್ ಮುಖಕ್ಕೆ ಬಲವಾಗಿ ಎಸೆದಳು. ಅಜಯ್ ಮುಖಕ್ಕೆ ಬಲವಾದ ಏಟು ಬಿದ್ದು ಕೈಲಿದ್ದ ಗನ್ ಕೆಳಗೆ ಬಿದ್ದಿತ್ತು. ವಿವೇಕ್ ತಕ್ಷಣ ಅವನ ಮೇಲೆ ಬಿದ್ದು ಒಡೆಯಲು ಶುರು ಮಾಡಿದನು. ಇಬ್ಬರ ನಡುವೆ ಹಾಲ್ನಲ್ಲಿ ಭೀಕರ ಜಗಳ ನಡೆಯಿತು. ಸೋಫಾಗಳು, ಗ್ಯಾಸ್ ಟೇಬಲ್ ಉರುಳಿದವು. ರೌಡಿಗಳು ವಿವೇಕ್ನ ಹಿಡಿಯಲು ಬಂದಾಗ ಕಾವ್ಯ ಕಿರುಚುತ್ತಾ ನೆರೆಹೊರೆಯವರನ್ನು ಕರೆಯಲು ಓಡಿಯೋದಳು. ಜನ ಬರುವುದು ಕಂಡು ಅಜಯ್ ವಿವೇಕ್ನ ಜೋರಾಗಿ ತಳ್ಳಿ ಕೆಳಗೆ ಬಿದ್ದಿದ್ದ ಗನ್ ಎತ್ತುಕೊಂಡು ತನ್ನ ರೌಡಿಗಳ ಜೊತೆ ಕಾರಿನಲ್ಲಿ ಪರಾರಿಯಾದನು. ಹೋಗುವಾಗ ಅವನು ಕಿಟಕಿಯಿಂದ, ಇವತ್ತಿಗೆ ಬಚಾವಾದ್ರಿ, ಆದರೆ ನನ್ನ ಮುಂದಿನ ಆಟ ತಡೆಯೋಕೆ ನಿಮ್ಮ ಕೈಲಾಗಲ್ಲ. ನಿನ್ನ ಹೆಂಡತಿನ ಎತ್ಕೊಂಡು ಹೋಗಿ ನಿನ್ನ ಜೀವಂತ ಹೆಣ ಮಾಡ್ತೀನಿ, ನೋಡ್ತಾ ಇರು ಎಂದು ಘೋರ ಬೆದರಿಕೆ ಹಾಕಿದನು. ಮುಂದುವರಿಯುತ್ತದೆ. ಅಜಯ್ ಗನ್ ಎತ್ತಿಕೊಂಡು ಅಲ್ಲಿಂದ ಕಾರಿನಲ್ಲಿ ಪರಾರಿಯಾದನು. ಅಜಯ್ ಮುಂದಿನ ಆ ಘೋರ ಪ್ಲಾನ್ ಏನು? ಕಾವ್ಯ ಮತ್ತು ವಿವೇಕ್ ಜೀವ ಉಳಿಯುತ್ತಾ? ತಪ್ಪದೇ ನೋಡಿ ಭಾಗ 4. ಮುಂದಿನ ಭಾಗಕ್ಕಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದುವರಿಯುತ್ತದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದೆ ಬರುವ ಕಥೆಯನ್ನು ನೀವೇ ಮೊದಲು ನೋಡಬಹುದು. ಧನ್ಯವಾದಗಳು. ಈ ಕಥೆಯನ್ನು ಕೇಳಿದ ನಂತರ, ಅಂದರೆ 1, 2 ಮತ್ತು 3ನೇ ಭಾಗ ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನು ಓಡುತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.